ಹೃದಯಾಘಾತ ಆಗೋ ಸಂದರ್ಭದಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿರೋರು 45 ವರ್ಷಕ್ಕಿಂತ ಒಳಗಿರೋರು ಅವ್ರು ದಿಢೀರಾಗಿ ಹೃದಯಾಘಾತ ಆಗುವಂಥದ್ದು, ಎಲ್ಲೋ ಒಂದ್ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಅವರು ಏಕ್ದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ತೀರ್ಕೊಳ್ತಾ ಇರ್ತಕ್ಕಂಥದ್ದು, ಈ ಸಡನ್ ಡೆತ್ ಅಂತ ಏನ್ ಹೇಳ್ತಾರೆ, ಹಠಾತ್ ಮರಣಗಳು. ಅದನ್ನ ನಾವು ಸ್ವಲ್ಪ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತ ಕೂಡ ಸಮಿತಿಯವರು ಹೇಳಿದ್ದಾರೆ. ಸಮಿತಿಯವರು ಹೇಳೋ ಪ್ರಕಾರ ಅವ್ರೇನು ರೆಕಮೆಂಡೇಶನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರ ರೆಕಮೆಂಡೇಶನ್ಸ್ ಎಲ್ಲ ಇದೆ. ಆ ರೆಕಮೆಂಡೇಶನ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನ ಇವತ್ತು ನಾವು ತಗೊಂಡಿದ್ದೇವೆ. ಏನಂತ ಹೇಳಿದ್ರೆ, ಈ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ವಿ. ಅಂದ್ರೆ ಎಲ್ಲೇ ಈ ತರ ಆದಾಗ, ಅಂದ್ರೆ ಆಸ್ಪತ್ರೆ ಹೊರಗಡೆ ಆದ್ರೆ ಅದೆಲ್ಲ ಮಾಹಿತಿ ಇರ್ತದೆ. ಆಸ್ಪತ್ರೆ ಹೊರಗಡೆ ಯಾರಾದ್ರೂ ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮ್ಗೆ ನೋಟಿಫೈ ಆಗ್ಬೇಕು. ನೋಟಿಫೈ ಆಗಿ ಅಂತ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ, ಆಟಾಪ್ಸಿ, ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು. ಯಾಕೆ ತೀರೋದ್ರು, ಏನಾಯ್ತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಶನ್ ಇದೆ. ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಯಾಕೆ ತೀರೋದನ್ನು ಗೊತ್ತಾಗ್ಬೇಕು. ಸೊ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂತವರ ಒಂದು ಮರಣೋತ್ತರ ಪರೀಕ್ಷೆ ಆಗ್ಬೇಕು. ಇದು ಒಂದು ನಿರ್ಧಾರವನ್ನ ನಾವು ತಗೊಳ್ತಾ ಇದ್ದೀವಿ. ಮತ್ತು ಇದೆಲ್ಲ ಅಧಿಸೂಚಿತಬಹುದಾದ ಕಾಯಿಲೆ ಅಲ್ವಾ, ನೋಟಿಫೈಯಬಲ್ ಡಿಸೀಸ್ ಅಂತ ನಾವು ಹೇಳಬಹುದು. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಹೆಚ್ಚು ಜನರಿಗೆ ಆದಷ್ಟು ಮಟ್ಟಿಗೆ ಇದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ, ತಪಾಸಣೆ ಮಾಡುವಂಥದ್ದು ಕೂಡ ಅವಶ್ಯಕತೆ ಇರ್ತದೆ.